ಲೋಕಸಭೆ ಅಖಾಡದಲ್ಲಿ ಒಂದೊಂದೇ ವಿಚಾರಗಳು ಪ್ರಸ್ತಾಪ ಆಗ್ತಾ ಇರುವಾಗಲೇ ಈಗ ಫೋನ್ ಕದ್ದಾಲಿಕೆ ಹೆಚ್ಚು ಸೌಂಡ್ ಮಾಡ್ತಾ ಇದೆ. ಕುಮಾರಸ್ವಾಮಿ ವರ್ಸಸ್ ಚಲುವರಾಯಸ್ವಾಮಿಯಂತಹ ಪರಿಸ್ಥಿತಿಗೆ ಈ ವಿಚಾರ ಕಾರಣ ಆಗಿರುವಂತಹದ್ದು. ಕುಮಾರಸ್ವಾಮಿಯ ವಿರುದ್ಧ ಚಲುವರಾಯಸ್ವಾಮಿ ಅವರು ಕಿಡಿಕಾರಿದ್ದಾರೆ. ಜೊತೆಗೆ ಗಂಭೀರ ಆರೋಪವನ್ನ ಮಾಡಿರೋದು ಶ್ರೀಗಳ ಫೋನ್ ಟ್ಯಾಪಿಂಗ್ ಯಾರು ಮಾಡಿಸಿದ್ದು? ಕುಮಾರಸ್ವಾಮಿ ಅವರ ಸರ್ಕಾರದಲ್ಲಿಯೇ ಫೋನ್ ಟ್ಯಾಪ್ ಆಗಿದ್ದು, ಧರ್ಮಪೀಠಕ್ಕೆ ಅಗೌರವವಾಗಿರೋದು. ಇದಕ್ಕಿಂತ ಬೇಕಾ ಉದಾಹರಣೆಗಳು ಅಂತ ಕುಮಾರಸ್ವಾಮಿ ಅವರು ತಾವು ಅಧಿಕಾರದಲ್ಲಿದ್ದಾಗ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಯಾವ ರೀತಿ ಶ್ರೀಗಳ ಫೋನನ್ನೇ ಕದ್ದಾಲಿಕೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಕಿಡಿಕಾರಿದ್ದಾರೆ. ಈ ಹಿಂದೆಯೂ ಕೂಡ ಇದೇ ವಿಚಾರ ಭಾರಿ ಚರ್ಚೆಗೆ ಕಾರಣ ಆಗಿತ್ತು. ನಿರ್ಮಲಾನಂದ ಸ್ವಾಮೀಜಿಯವ್ರನ್ನ ಫೋನ್ ಟ್ಯಾಪ್ ಯಾರು ಮಾಡಿಸಿದ್ದು ಗೊತ್ತಾ ನಿಮಗೆ? ಗೊತ್ತಿಲ್ವಾ? ಯಾರ ಸರ್ಕಾರ ಅದಾರ ಗೊತ್ತಾವಲ್ಲಿ ಮತ್ತು ಹೇಳ್ಬೇಕಲ್ಲ ನೀವು. ಜನತಾದಳದ ಸರ್ಕಾರ ಅಲ್ವಾ? ಜನತಾದಳದ ಸರ್ಕಾರ ಮಾನ್ಯ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಇದ್ದಾಗ ಇದೇ ನಿರ್ಮಲಾನಂದ ಸ್ವಾಮೀಜಿಯವರು ಫೋನ್ ಟ್ಯಾಪ್ ಮಾಡಿದ್ರಲ್ಲ, ಅದಕ್ಕಿಂತ ಬೇಕಾ ಒಂದು ಧರ್ಮಪೀಠಕ್ಕೆ ಅಗೌರವ? ಇದಕ್ಕಿಂತ ಬೇಕಾ ಮರ್ಯಾದೆ? ಎರಡನೇ ಮಠ ಹುಟ್ಟಾಕ್ತಾರೆ ಯಾರು? ಕೆಂಗೇರಿನಲ್ಲಿ. ನಾನು ಅಲ್ಲಿದ್ದೆ ಅವಾಗ. ನಾನು ಜನತಾದಳದಲ್ಲೇ ಇದ್ದೆ. ಬಾಲಗಂಗಾಧರ ಸ್ವಾಮೀಜಿಯ ವಿರುದ್ಧ ಎರಡನೇ ಮಠವನ್ನು ಪ್ಯಾರಲಾಗಿ ಬೆಳೆಸಬೇಕು ಅಂತ ಮಾಡ್ತಾರೆ ಯಾರು? ಸೊ ನೋಡಿ, ಅವರು ಇವಾಗ ಜ್ವರ ಬಂದಾಗ ಡಾಕ್ಟರ್ ಹತ್ತಕ್ಕೆ ಹೋಗೋದು ಸಹಜ. ಹಾಗೆ ಚುನಾವಣೆ ಬಂದಿದೆ, ಚುನಾವಣೆ ಸಂದರ್ಭದಲ್ಲಿ ಎಲ್ಲರ ಹತ್ರ ಹೋಗ್ತಾವ್ರೆ. ಅವರುಗಳು ಇವ್ರ ಪರ ಇರಬೇಕು ಅನ್ನೋದಕ್ಕೆ ಏನಾದ್ರು ಒಂದು ಬಲವಾದಂಥ ಬೇಕಲ್ಲ. ಒಂದು ಕಡೆ SM ಕೃಷ್ಣವರು ಅವ್ರಿಗೆ ಅವಕಾಶ ಸಿಕ್ಕಿದಾಗ ಎರಡನೇ ಬಾರಿ ಅದನ್ನು ನಿರಾಕರಿಸಿ ಖಡಕ್ಕಾಗಿ ತಪ್ಪಿಸ್ತಂಥವರು ಜನತಾದಳ. ಎರಡನೇದು ಸ್ವಾಮೀಜಿಯವರು ಫೋನ್ ಟ್ಯಾಪ್ ಮಾಡಿದಂಥದ್ದು ಇವತ್ತಿನ ಸ್ವಾಮೀಜಿಯವರ ಬಗ್ಗೆ ಇದೇ ಮಾನ್ಯ ಜನತಾ. ವೆಲ್ಕಮ್ ಬ್ಯಾಕ್. ಹಾಸನದಲ್ಲಿ ಕುಮಾರಸ್ವಾಮಿ ಅವರು ಮತ ಬೇಟೆಗೆ ಇಳಿದಿದ್ದಾರೆ. ಬಿಜೆಪಿ JDS ಸಭೆಗಳ ಮೇಲೆ ಸಭೆಗಳನ್ನು ಹಾಸನದಲ್ಲಿ ಮಾಡ್ತಾ ಇದೆ. ಅರಕಲಗೂಡಿನಲ್ಲಿ ಸಭೆಯನ್ನ ಉದ್ದೇಶಿಸಿ ಮಾತಾಡುವಾಗ ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು. ಮತಯಾಚನೆಯ ಜೊತೆಗೆ ಒಂದು ಕಾಲದಲ್ಲಿ ತಮ್ಮ ಜೊತೆಗೆ ಇದ್ದಂಥವರು ಈಗ ಪಕ್ಷ ಬಿಟ್ಟು ತಮ್ಮ ವಿರುದ್ಧ ನಿಂತಿರೋದು, ಶತ್ರುಗಳಾಗಿರೋದು, ಈ ಎಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಕಿಚಾಯಿಸುವಂತಹ ಕೆಲಸವನ್ನ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ನೀರಾವರಿ ಮಂತ್ರಿ ಮಾಡಿ ಅಲ್ಲಿಂದ ಪೆಟ್ಟು ಶುರುವಾಯಿತು. ಮತ್ತೆ ಅಂತ ಪೆಟ್ಟು ಬೀಳಬಾರದು. ದೇವೇಗೌಡರನ್ನ ಒಂದು ಬಾರಿ ಚುನಾವಣೆಯಲ್ಲಿ ಸೋಲಿಸಿದಂಥ ಹಿನ್ನೆಲೆ ಈ ಒಂದು ಕಾವೇರಿ ಟ್ರಿಬ್ಯುನಲ್ನ ರಚನೆ ಆಗಿ ನಮ್ಮ ಒಂದು ನಾಡಿನ ರೈತರ ಬಗ್ಗೆ ಯಾವ ಹೊಡೆತಗಳು ಬಿದ್ದಿದ್ದಾವೆ ಅದರ ಬಗ್ಗೆ ಇವತ್ತು ದೇವೇಗೌಡರ ಹೋರಾಟ ಏನಿದೆ ಆ ಒಂದು ಹಿನ್ನೆಲೆಯಲ್ಲಿ ನಿಮಗೆ ಜ್ಞಾಪಕ ಮಾಡ್ತಾ ಇದ್ದೇನೆ. ಅವತ್ತು ದೇವೇಗೌಡರ ಬಗ್ಗೆ ಅದು ಯಾವ ಕಾರಣಕ್ಕೆ ಅವತ್ತು ಚುನಾವಣೆಯಲ್ಲಿ ಸೋತರ ಒಡೆಯನಸಪುರದಲ್ಲಿ ಇವತ್ತು ನನಗೆ ಗೊತ್ತಿಲ್ಲ. ಆ ಸೋತಿದ್ದ ಒಂದು ಹಿನ್ನೆಲೆ ರಾಜ್ಯಕ್ಕೆ ಅನ್ಯಾಯ ಆಯಿತು, ದೇವೇಗೌಡರಿಗೆ ಅನ್ಯಾಯ ಆಗಲಿಲ್ಲ, ರಾಜ್ಯದ ಜನತೆಗೆ, ನನ್ನ ರೈತರಿಗೆ ಅನ್ಯಾಯ ಆಯಿತು. ಆ ರೀತಿಯ ವಾತಾವರಣ ನಿರ್ಮಾಣ ಆಗಬಾರದು ಈ ರಾಜ್ಯದಲ್ಲಿ. ಆ ಹಿನ್ನೆಲೆಯಲ್ಲಿ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ. ಪ್ರಜ್ವಲ್ ರೇವಣ್ಣ ಅವರು ಸಾಂಕೇತಿಕ ಜನತಾದಳದ ಅಭ್ಯರ್ಥಿ. ಈ ಜಿಲ್ಲೆಯ ಅಭಿವೃದ್ಧಿಗೆ ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ, ನಿಮ್ಮ ಕಷ್ಟ ಸುಖದಲ್ಲಿ ನಾವಿದ್ದೇವೆ. ಈ ಚುನಾವಣೆಯಲ್ಲಿ ಅವರ ಗುರುತಾಗಿರ್ತಕ್ಕಂಥ ಭತ್ತದ ಹೊರೆ ಹೊತ್ತಿರ್ತಕ್ಕಂಥ ಮಹಿಳೆಯ ಗುರುತು ಕ್ರಮ ಸಂಖ್ಯೆ ನಂಬರ್ 2. ಆ ಕ್ರಮ ಸಂಖ್ಯೆ ನಂಬರ್ 2ರ ಬಟನ್ ಅನ್ನು ನೀವು ಒತ್ತೋದ್ರ ಮುಖಾಂತರ, ಯಾಕೆಂದ್ರೆ ಕಮಲದ ಗುರುತಿರಲ್ಲ. JDS ಮತ್ತು BJPಯ ಒಂದು ಹೊಂದಾಣಿಕೆಯಿಂದ ಚುನಾವಣೆ ಏನಿದೆ, ಎಲ್ಲಿ ಜನತಾದಳಕ್ಕೆ ಅವರು ಬೆಂಬಲ ಕೊಟ್ಟಿದ್ದಾರೆ, BJPಯ ಕಾರ್ಯಕರ್ತರಿಗೂ ಮನವಿ ಮಾಡ್ತೇನೆ. ನಾವು ಎಲ್ಲಿ ಬೆಂಬಲ ಕೊಟ್ಟಿದ್ದೇವೆ ಇಡೀ ರಾಜ್ಯದ 25 ಲೋಕಸಭಾ ಕ್ಷೇತ್ರಕ್ಕೆ, ಅಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಸಹ ಕಮಲದ ಗುರುತಿಗೆ ಅಲ್ಲಿ ಮತ ಕೊಡಬೇಕು. ನಮ್ಮ ಅಭ್ಯರ್ಥಿ ನಿಂತಿರ್ತಕ್ಕಂಥ ಕಡೆ ತೆನೆ ಹೊತ್ತ ಮಹಿಳೆಗೆ ಮತ ಕೊಡಬೇಕು ಅಂತಕ್ಕಂಥದ್ದನ್ನು BJPಯ ಕಾರ್ಯಕರ್ತರಿಗೂ ಮನವಿ ಮಾಡಿ, ಇಂಥ ಉರಿ ಬಿಸಿಲಿನಲ್ಲೂ ಈ ಸಭೆಯನ್ನು ಯಶಸ್ಸುಗೊಳಿಸಿರ್ತಕ್ಕಂಥ ಎಲ್ಲ ನನ್ನ ತಂದೆ ತಾಯಂದರಿಗೆ ಗೌರವಪೂರ್ವಕವಂತ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಾನು ಮಾಧ್ಯಮದಲ್ಲಿ ಗಮನಿಸಿದ್ದೇನೆ, ಇದೆಲ್ಲ ಒಂದು ಭಾಗ. ಇವತ್ತು ನೀರಾವರಿಗೆ ಎಲ್ಲ ರೀತಿಯ ಕಾರ್ಯಕ್ರಮಗಳು ನಿಂತೋಗಿದ್ದಾವೆ. ದಯವಿಟ್ಟು ತಾವೆಲ್ಲ ಯೋಚನೆ ಮಾಡಬೇಕು, ಯಾವ ಅಭಿವೃದ್ಧಿ ಕಾರ್ಯಕ್ರಮಗಳು ಇಲ್ಲ. ನಾನು ಅಭಿವೃದ್ಧಿಯನ್ನು ಹಿಂದಿನ ದಿನಗಳಲ್ಲಿ ಮಾಡಿದಂಥದ್ದು 2006, 2007, 25 ತಿಂಗಳು ನಾನು ಮುಖ್ಯಮಂತ್ರಿ ಇದ್ದಾಗ ಈ ಜಿಲ್ಲೆಗೆ ಕೊಟ್ಟಂಥ ಕೊಡುಗೆಯನ್ನು ನಾನು